ಶಿಡ್ಲಘಟ್ಟ ನಗರದ ಶ್ರೀ ಕಾಳಿಕಾಂಬ ಕಾಮಟೇಶ್ವರ ಸಮುದಾಯದ ಭವನದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಬೆಟ್ಟಹಲಸೂರು ಶ್ರೀನಿವಾಸಮೂರ್ತಿ ಅವರ ಜನ್ಮದಿನವನ್ನು ಕದಂಬ ಸೇನೆ ಕನ್ನಡ ಸಂಘಟನೆ ಶಿಡ್ಲಘಟ್ಟ ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಗಾಯಕಿ ಚಿಂತಾಮಣಿ ಲತಾ ಅವರು ದೇವರ ಹಾಡು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಬುದ್ಧಿಮಾಂದ್ಯ ಮಕ್ಕಳ ಆಶಾಕಿರಣ ಮಕ್ಕಳೊಂದಿಗೆ ಶ್ರೀನಿವಾಸಮೂರ್ತಿ ಅವರು ಕೇಕ್ ಕತ್ತರಿಸಿ ಜನ್ಮದಿನವನ್ನು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಿವಾಸಮೂರ್ತಿ, ಪ್ರತಿಯೊಬ್ಬರು ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಿಸಬೇಕು. ಪರಿಸರ ಉಳಿದರೆ ಮಾತ್ರ ಮಾನವ ಜೀವನ ಸುರಕ್ಷಿತವಾಗಿರುತ್ತದೆ. ತಮ್ಮ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲು ಶ್ರಮಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಗಾಯಕರಿಂದ ಸಂಗೀತ ಕಾರ್ಯಕ್ರಮಗಳನ್ನು ನಡೆಯಿತು. ನಂತರ ಆಗಮಿಸಿದ್ದ ಅತಿಥಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀನಿವಾಸಮೂರ್ತಿ ಅವರ ಜನ್ಮದಿನದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕಲಾವಿದ CN ಮುನಿರಾಜು ಅವರಿಗೆ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ, ಸ್ಪೋರ್ಟ್ಸ್ ಮುನಿರಾಜು ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ, ಡಾಕ್ಟರ್ ವಿ ವೆಂಕಟೇಶ್ ಅವರಿಗೆ ಐಕಾನ್ ಅವಾರ್ಡ್, ಗಾಯಕಿ ಸಿ ಮುಖೇಶ್ ಅವರಿಗೆ ವಿಶ್ವಗುರು ಬಸವಶ್ರೀ ಪ್ರಶಸ್ತಿ, ಛಾಯಾಗ್ರಾಹಕ S ಮಂಜುನಾಥ್ ಅವರಿಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿ, ಮುನಿರತ್ನಂ ಚಾರಿ ಹಾಗೂ ಕೋ ಶ್ರೀನಿವಾಸಮೂರ್ತಿ ಅವರಿಗೆ ವಿಶ್ವಕರ್ಮ ರಾಜ್ಯ ಪ್ರಶಸ್ತಿ, ಕಿರುತೆರೆ ನಟಿ ಭಾರತಮ್ಮ ಅವರಿಗೆ ಕಲಾರತ್ನ ಪ್ರಶಸ್ತಿ ಹಾಗೂ ಶ್ರೀ ಶಂಕರಣ್ಣ ಅವರಿಗೆ ಕೆಂಪೇಗೌಡ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ಸಂಯೋಜಕ ಮಧು ಎಂ ಗೌಡ, ಗಾಯಕಿ ಚಿಂತಾಮಣಿ ಲತಾ, ಶೋಭಾ, ಲಕ್ಷ್ಮೀದೇವಿ, ಶಶಿಕಲಾ, ಬೆಂಗಳೂರು ರಾಜೇಶ್ವರಿ, ಕಿರುತೆರೆ ನಟಿ ಭವ್ಯ, ಬಿಜೆಪಿ ಮುಖಂಡೆ ಮಂಜುಳಾ, ಸಹದೇಶ್, ರೈತ ಸಂಘದ ಅಧ್ಯಕ್ಷ ರವಿಪ್ರಕಾಶ್, ಕೋಟೆ ಚೆನ್ನೇಗೌಡ, ಕಲಾವಿದ ಶ್ರೀನಿವಾಸ್, ವಿಶ್ವಕರ್ಮ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶ್ರೀನಿವಾಸಮೂರ್ತಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿದರು. ಮಾಡ್ತಾ ಇದ್ದೀನಿ. ಆದ್ರೆ ಚಿತ್ರಗಳಲ್ಲಿ ಸಿಗೋ ಪ್ರೀತಿ, ಆ ವಾತ್ಸಲ್ಯ, ಬಾಂಧವ್ಯ, ಯಾಕೆ ಎಷ್ಟೊತ್ತಲ್ಲಿ ಫೋನ್ ಮಾಡೋದು ರಿಸೀವ್ ಮಾಡೋಂಥ ಶಕ್ತಿ ಇರೋದೇ ಚಿತ್ರಗಳ ಜನಗಳನ್ನ ಹೇಳ್ತಾ ನಾನು ಎಷ್ಟು ಖುಷಿ ಪಡ್ತಂದ್ರೆ, ರಾತ್ರಿ 9 ಗಂಟೆಗೆ ಮಂಜನೊಂದು ಫೋನ್ ಮಾಡಿದ್ರೆ ನಾನು ಫೋಟೋ ಕಳಿಸಿದ್ರು. ರಾತ್ರಿ 9 ಗಂಟೆಗೆ ಮುಂದ್ರಾಯ್ ಸರ್ ಎಷ್ಟೊತ್ತಲ್ಲಿ ಫೋನ್ ಮಾಡಿ ಫೋನ್ ರಿಸೀವ್ ಮಾಡ್ತಾರೆ. ಇದು ಯಾವ ಬಾಂಧವ್ಯ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಬೆಟ್ಟಹಲಸೂರಲ್ಲಿ. ನನಗೆ ಅನೇಕ ಸರ್ ಹೇಳಿದ್ರು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಕೊಟ್ಟವರಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ವೆಂಕಟೇಶ್ ಸರ್. ನಾನು ಶಿಡ್ಲಘಟ್ಟಕ್ಕೆ ಬಂದಿಲ್ಲ ಅಂದ್ರೆ ರಾಜ್ಯ ರಾಷ್ಟ್ರ ಫೋನ್ ಗೊತ್ತಾಗ್ತಿಲ್ಲ. ಅದೆಲ್ಲ ಕ್ರೆಡಿಟ್ ವೆಂಕಟೇಶ್ ಸರ್ ಹೋಗ್ಬೇಕು. ಎರಡನೇದು, 20 ವರ್ಷ ನನ್ನ ಹೆಸರು ಮುಂದೆ ನಮ್ಮ ಊರು ಸೇರಿಸ್ಬೇಕಂತ ಕಾಯ್ತಾ ಇದ್ದೆ, ಆಗಿರ್ಲಿಲ್ಲ. ಈ ನಮ್ಮ ಮಹಾನುಭಾವ CN ಮುನಿರಾಜ್ ಅವರು ಒಂದೇ ದಿನಕ್ಕೆ ಬೆಳಗ್ಗೆ ನ್ಯೂಸ್ ಪೇಪರ್ ನೋಡ್ತಾ ಇದ್ದೀನಿ, ಬೆಟ್ಟ ಶ್ರೀನಿವಾಸಮೂರ್ತಿ ಬರ್ಸಿದ್ರು. ನಾನು ಇವಾಗ ಯಾವಾಗ ಚಿರಋಣಿಯಾಗಿರ್ತೀನಿ. ಎರಡನೇದು, 1 ತಿಂಗಳಲ್ಲಿ ನನ್ನ ಮಗಳು ಬರ್ತಡೇ ಆಯ್ತು. ನನ್ನ ಮಗಳು ಬರ್ತಡೇ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ, ಗೊತ್ತೂ ಇಲ್ಲ ನನಗೆ. ದಿನಕ್ಕೆ 5 ಸರಿ ಫೋನ್ ಮಾಡೋದು, ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ. ನನ್ನ ಮಗಳು ಬರ್ತೋಗಿದ್ದೀನಿ. ಅಷ್ಟು ಅದ್ಭುತ ಕಾರ್ಯಕ್ರಮ ಮಾಡಿ 100 ಜನ ಮಕ್ಕಳಿಗೆ ಅನ್ನ